ಈ ದಿನ ರುಚಿಕರವಾದಂತಹ ಸೌತೆಕಾಯಿಯ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ ಇದು. ಮೊದಲಿಗೆ ಇಲ್ಲಿ ಒಂದು ಸೌತೆಕಾಯಿ ಅಂದರೆ ಫ್ರೆಶ್ ಆಗಿರುವ ಸೌತೆಕಾಯಿನ ತುದಿಯ ಮತ್ತು ಬುಡದ ಭಾಗವನ್ನು ತೆಗೆದು ಈ ರೀತಿಯಲ್ಲಿ ತುರ್ಕೊಳ್ಬೇಕಾಗತ್ತೆ. ಬೆಳೆದಿರೋದಾದರೆ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಪೂರ್ತಿಯಾಗಿ ತುರಿದು ಆದಮೇಲೆ ಒಂದು ಅಗಲವಾದ ಬಾಣಲೆಗೆ ಒಂದು 4ರಿಂದ 5 ಚಮಚ ಆಗುವಷ್ಟು ಎಣ್ಣೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, ಹಾಗೆ 1/4 ಕಪ್ ಆಗುವಷ್ಟು ಶೇಂಗಾ, 8ರಿಂದ 10 ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನು. ನಂತರ ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವು, ಖಾರಕ್ಕೆ 4 ಹಸಿಮೆಣಸು, ಇದನ್ನು ಕೂಡ ಹಾಗೆ ಎಣ್ಣೆಯೊಳಗಡೆ ಹುರಿದು ಆದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಕೂಡ ಎಣ್ಣೆಯೊಳಗೆ ಬಾಡಿಸ್ಕೊಳ್ಳಿ. ಇದಕ್ಕೆ 1/4 ಚಮಚ ಅರಿಶಿನ, 1 ಚಮಚ ಉಪ್ಪನ್ನು ಕೊನೆಯಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು. ಅದಾದಮೇಲೆ ನಾವಿಲ್ಲಿ ಮುಂಚೆನೇ ತುರಿದು ಇಟ್ಟಿರುವಂಥ ಸೌತೆಕಾಯಿಯನ್ನು ಈ ಒಗ್ಗರಣೆಯೊಟ್ಟಿಗೆ ಸೇರಿಸಿ ಮೀಡಿಯಮ್ ಉರಿಯಲ್ಲಿ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಇದರೊಳಗಡೆ ಇರುವ ನೀರಿನ ಅಂಶ ಎಲ್ಲ ಹೋಗಬೇಕು, ಇಲ್ಲಾಂದರೆ ಚಿತ್ರಾನ್ನ ಉದುರಾಗಿ ಇರೋದಿಲ್ಲ. ನಂತರ ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಂಡ್ರೇ ಒಳ್ಳೆಯದು, ಉದುರಾಗಿ ಬರುತ್ತೆ ಚಿತ್ರಾನ್ನನೂ ಕೂಡ. ನಾನಿಲ್ಲಿ 3ರಿಂದ 4 ಜನ ಚೆನ್ನಾಗಿ ತಿನ್ಬೋದು ಅಷ್ಟು ಅನ್ನವನ್ನು ಈ ಒಗ್ಗರಣೆಯೊಟ್ಟಿಗೆ ಸೇರಿಸಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ 1 ಕಡಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಕೂಡ 1/4 ಕಪ್ ಆಗುವಷ್ಟು ಹಾಕಿದ್ದೀನಿ. ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಕರವಾದಂಥ ಸೌತೆಕಾಯಿಯ ಚಿತ್ರಾನ್ನ ರೆಡಿಯಾಗಿದೆ. ಮಕ್ಕಳ ಲಂಚ್ ಬಾಕ್ಸಿಗೆ, ಬೆಳಗಿನ ತಿಂಡಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಅದು ತುಂಬಾ ಸುಲಭ, ಅಷ್ಟೇ ರುಚಿ, ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 560ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ಪಲಾವು, ಚಿತ್ರಾನ್ನ, ಪಲ್ಯ, ತಂಬುಳಿ, ಸಾಂಬಾರು, ಹೀಗೆ ಹೊಸ ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಖಂಡಿತ ಯಾವುದಾದ್ರೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.